ಓಂ ಶಾಂತಿ. ವಾಣಿ ಡೇಟು 13/4/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಬ್ದಾದ. ರಿವೈಸ್ಡ್ ವಾಣಿ 31/12/2020. ಈ ವರ್ಷದ ಆರಂಭದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಇದೇ ಮುಕ್ತಿಧಾಮದ ದ್ವಾರದ ಬೀಗದ ಕೈ ಅಂದರೆ ಚಾಬಿ ಆಗಿದೆ. ಇಂದು ನವಯುಗ ರಚಯಿತ ಬಾಬ್ದಾದ ತನ್ನ ಮಕ್ಕಳೊಂದಿಗೆ ಹೊಸ ವರ್ಷವನ್ನು ಆಚರಿಸಲು ಪರಮಾತ್ಮ ಮಿಲನವನ್ನು ಮಾಡುವುದಕ್ಕಾಗಿ ಮಕ್ಕಳ ಸ್ನೇಹದಲ್ಲಿ ತನ್ನ ದೂರದೇಶದಿಂದ ಸಾಕಾರ ವತನದಲ್ಲಿ ಮಿಲನ ಮಾಡಲು ಬಂದಿದ್ದೇವೆ. ಪ್ರಪಂಚದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಒಬ್ಬೊಬ್ಬರಿಗೆ ಹೇಳುತ್ತಾರೆ. ಆದರೆ ಬಾಬ್ದಾದ ಮಕ್ಕಳಿಗೆ ನವಯುಗ ಹಾಗೂ ಹೊಸ ವರ್ಷದ ಎರಡರ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಹೊಸ ವರ್ಷವನ್ನು ಒಂದು ದಿನ ಆಚರಿಸುತ್ತಾರೆ. ನವಯುಗವನ್ನು ನೀವು ಸಂಗಮಯುಗದಲ್ಲಿ ಸದಾ ಆಚರಿಸುತ್ತೀರಿ. ನೀವೆಲ್ಲರೂ ಪರಮಾತ್ಮನ ಪ್ರೀತಿಯ ಆಕರ್ಷಣೆಯಲ್ಲಿ ಸೆಳೆಯುತ್ತಾ ಇಲ್ಲಿ ತಲುಪಿದ್ದೀರಿ. ಆದರೆ ಎಲ್ಲರಿಗಿಂತ ದೂರ ದೇಶದಿಂದ ಬಂದಿರುವಂಥವರು ಯಾರು? ಡಬಲ್ ವಿದೇಶಿಯರೇ. ಅವರಂತೂ ಸಾಕಾರ ದೇಶದಲ್ಲಿ ಇರುತ್ತಾರೆ. ಆದರೆ ಬಾಬ್ದಾದ ದೂರದೇಶಿ ಎಷ್ಟು ದೂರದಿಂದ ಬಂದಿದ್ದಾರೆ, ಎಷ್ಟು ಮೈಲುಗಳಿಂದ ಬಂದಿದ್ದಾರೆಂದು ಲೆಕ್ಕ ತೆಗೆಯಲು ಸಾಧ್ಯವೇ? ದೂರದೇಶಿ ಬಾಬ್ದಾದ 4 ಕಡೆಯ ಮಕ್ಕಳನ್ನು ಸಮ್ಮುಖದಲ್ಲಿ ಡೈಮಂಡ್ ಹಾಲ್ನಲ್ಲಿ ಕುಳಿತಿರುವವರನ್ನು ಅಥವಾ ಮಧುಬನದಲ್ಲಿ ಕುಳಿತಿರುವವರು, ಜ್ಞಾನ ಸರೋವರದಲ್ಲಿ ಕುಳಿತಿರುವವರು, ಗ್ಯಾಲರಿಯಲ್ಲಿ ಕುಳಿತಿರುವವರು, ಎಲ್ಲರ ಜೊತೆ ದೂರ ಕುಳಿತಿರುವ ವಿದೇಶದಲ್ಲಿ ಎಲ್ಲರ ಜೊತೆ ಬಾಬ್ದಾದ ಮಿಲನ ಮಾಡುತ್ತಿದ್ದಾರೆ. ಬಾಬ್ದಾದ ನೋಡುತ್ತಿದ್ದೇವೆ. ಎಲ್ಲರೂ ಎಷ್ಟು ಪ್ರೀತಿಯಿಂದ ದೂರದಿಂದ ನೋಡುತ್ತಿದ್ದಾರೆ ಹಾಗೂ ಕೇಳುತ್ತಿದ್ದಾರೆ. ಆದ್ದರಿಂದ 4 ಕಡೆಯ ಮಕ್ಕಳಿಗೆ ನವಯುಗ ಹಾಗೂ ಹೊಸ ವರ್ಷದ ಪದಮಾಗುಣ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಮಕ್ಕಳಿಗಂತೂ ನವಯುಗ ಕಣ್ಣುಗಳ ಮುಂದೆ ಇದೆಯಲ್ಲವೇ? ಈ ದಿನ ಸಂಗಮದಲ್ಲಿ ಇದ್ದಿರಿ, ನಾಳೆ ನವಯುಗದಲ್ಲಿ ರಾಜ್ಯಾಧಿಕಾರಿಯಾಗಿ ರಾಜ್ಯ ಮಾಡುತ್ತೀರಿ. ಇಷ್ಟು ಸಮೀಪತೆಯ ಅನುಭವ ಮಾಡುತ್ತಿದ್ದೀರಾ. ಇದು ಇಂದು ಮತ್ತು ನಾಳೆಯ ಮಾತಾಗಿದೆ. ನಿನ್ನೆ ಇತ್ತು, ನಾಳೆ ಮತ್ತೆ ಬರುತ್ತದೆ. ತಮ್ಮ ನವಯುಗದ ಸ್ವರ್ಣಿಮ ಉಡುಪು ನಿಮ್ಮ ಮುಂದೆ ಕಾಣುತ್ತಿದೆಯೇ? ಎಷ್ಟು ಸುಂದರವಾಗಿದೆ, ಸ್ಪಷ್ಟವಾಗಿ ಕಾಣುತ್ತಿದೆ ಅಲ್ಲವೇ? ಈ ದಿನ ಸಾಧಾರಣ ಉಡುಪಿನಲ್ಲಿ, ನಾಳೆ ನವಯುಗದ ಸುಂದರ ಉಡುಪಿನಲ್ಲಿ ಹೊಳೆಯುತ್ತಾ ಕಾಣುತ್ತೀರಿ. ನವವರ್ಷದಲ್ಲಿ ಒಂದು ದಿನಕ್ಕೋಸ್ಕರ ಒಬ್ಬೊಬ್ಬರಿಗೆ ಉಡುಗೊರೆ ಕೊಡುತ್ತಾರೆ. ಆದರೆ ನವಯುಗ ರಚಯಿತ ಬಾಬ್ದಾದ ನಿಮ್ಮೆಲ್ಲರಿಗೂ ಸ್ವರ್ಣಿಮ ಪ್ರಪಂಚದ ಉಡುಗೊರೆ ನೀಡಿದ್ದಾರೆ. ಯಾವುದು? ಅನೇಕ ಜನ್ಮಗಳ ನಡೆಯುವಂಥದ್ದು. ಇದು ವಿನಾಶಿ ಉಡುಗೊರೆ ಅಲ್ಲ, ಅವಿನಾಶಿ ಉಡುಗೊರೆ. ತಂದೆ ತನ್ನ ಮಕ್ಕಳಿಗೆ ನೀಡಿದ್ದಾರೆ. ನೆನಪಿದೆಯಲ್ಲವೇ? ಯಾರೂ ಮರೆತಿಲ್ಲವೇ? ಸೆಕೆಂಡ್ನಲ್ಲಿ ಬಂದು ಹೋಗ್ಬೋದು. ಈಗೀಗ ಸಂಗಮದಲ್ಲಿ ಈಗೀಗ ತಮ್ಮ ಸ್ವರ್ಣಿಮ ಪ್ರಪಂಚದಲ್ಲಿ ತಲುಪಲು ಸಮಯ ಹಿಡಿಸುತ್ತದೆಯೇ? ತಮ್ಮ ರಾಜ್ಯ ಸ್ಮೃತಿ ಇರಲಿ, ಬರುತ್ತದೆಯಲ್ಲವೇ? ಈ ದಿನವನ್ನು ವಿದಾಯಿ ಅಂದರೆ ಬೀಳ್ಕೊಡುಗೆಯ ದಿನ ಎಂದು ಹೇಳಲಾಗುತ್ತದೆ ಹಾಗೂ 12 ಗಂಟೆ ನಂತರ ಶುಭಾಶಯಗಳ ದಿನ ಆಗುತ್ತದೆ. ಆದ್ದರಿಂದ ವಿದಾಯಿಯ ದಿನ, ವರ್ಷದ ವಿದಾಯಿಯ ಜೊತೆಗೆ ತಾವೆಲ್ಲರೂ ವರ್ಷದ ಜೊತೆ ಬೇರೆ ಯಾವುದರ ವಿದಾಯಿ ನೀಡುತ್ತೀರಿ? ಚೆಕ್ ಮಾಡಿಕೊಳ್ಳಿ. ಸದಾ ಕಾಲಕ್ಕೋಸ್ಕರ ವಿದಾಯಿ ನೀಡಿದ್ದೀರಾ ಅಥವಾ ಸ್ವಲ್ಪ ಸಮಯಕ್ಕೋಸ್ಕರ ನೀಡಿದ್ದೀರಾ? ಬಾಬ್ದಾದ ಹಿಂದೆಯೂ ತಿಳಿಸಿದರು, ಸಂಗಮ ಯುಗದ ವೇಗ ತೀವ್ರಗತಿಯಿಂದ ಹೋಗುತ್ತಿದೆ. ಆದ್ದರಿಂದ ಇಡೀ ವರ್ಷದ ಫಲಿತಾಂಶವನ್ನು ಚೆಕ್ ಮಾಡಿಕೊಳ್ಳಿ. ನನ್ನ ಪುರುಷಾರ್ಥದ ವೇಗ ತೀವ್ರವಾಗಿದೆಯೇ ಅಥವಾ ಹೇಗೆಂದರೆ ಹಾಗೇ ಇರುತ್ತದೆಯೇ? ಪ್ರಪಂಚದಲ್ಲಿ ಪರಿಸ್ಥಿತಿಯನ್ನು ನೋಡುತ್ತಾ ಈಗ ತಮ್ಮ ವಿಶೇಷ 2 ಸ್ವರೂಪಗಳನ್ನು ಇಮರ್ಜ್ ಮಾಡಿಕೊಳ್ಳಿ. ಈ 2 ಸ್ವರೂಪಗಳಾಗಿದೆ. ಒಂದು ಸರ್ವರ ಪ್ರತಿ ದಯಾ ಹೃದಯಿ ಹಾಗೂ ಕಲ್ಯಾಣಕಾರಿ ಮತ್ತು ಎರಡನೆಯದು ಪ್ರತಿಯೊಂದು ಆತ್ಮನ ಪ್ರತಿ ಸದಾ ದಾತನ ಮಗು, ಮಾಸ್ಟರ್ ದಾತ. ವಿಶ್ವದ ಆತ್ಮಗಳು ಶಕ್ತಿಹೀನ, ದುಃಖಿ, ಅಶಾಂತಿಯಿಂದ ಚೀರುತ್ತಿದ್ದಾರೆ. ತಂದೆಯ ಮುಂದೆ ನೀವು ಪೂಜ್ಯ ಆತ್ಮರ ಮುಂದೆ ಮೊರೆ ಇಡುತ್ತಿದ್ದಾರೆ. ಸ್ವಲ್ಪ ಸಮಯಕ್ಕಾದರೂ ಸುಖವನ್ನು ನೀಡಿ, ಶಾಂತಿಯನ್ನು ನೀಡಿ, ಖುಷಿಯನ್ನು ನೀಡಿ, ಧೈರ್ಯವನ್ನು ನೀಡಿ ಎಂದು. ತಂದೆಯಂತೂ ಮಕ್ಕಳ ದುಃಖ ಕಷ್ಟಗಳನ್ನು ನೋಡಲು ಆಗುವುದಿಲ್ಲ, ಕೇಳಲು ಆಗುವುದಿಲ್ಲ. ನೀವೆಲ್ಲ ಪೂಜ್ಯ ಆತ್ಮರಿಗೂ ದಯೆ ಬರುತ್ತದೆಯೇ? ಕೊಡಿ 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 ಎಂದು ಎಲ್ಲರೂ ಬೇಡುತ್ತಿದ್ದಾರೆ. ಆದ್ದರಿಂದ
ದಾತನ ಮಕ್ಕಳು ಸ್ವಲ್ಪ ಅಂಚಲಿಯನ್ನಾದರೂ ನೀಡಿ. ತಂದೆಯು ಸಹ ಮಕ್ಕಳನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಮಾಸ್ಟರ್ ದಾತನನ್ನಾಗಿ ಮಾಡಿ ತಮ್ಮ ರೈಟ್ ಹ್ಯಾಂಡ್ನಾಗಿ ಮಾಡಿಕೊಂಡು ಇದೇ ಸಂಕೇತವನ್ನು ನೀಡುತ್ತಾರೆ. ವಿಶ್ವದ ಎಲ್ಲ ಆತ್ಮಗಳಿಗೂ ಮುಕ್ತಿಯನ್ನು ಕೊಡಿಸಬೇಕು, ಮುಕ್ತಿಧಾಮಕ್ಕೆ ಹೋಗಬೇಕು. ಆದ್ದರಿಂದ ಹೇ ದಾತನ ಮಕ್ಕಳೇ, ತಮ್ಮ ಶ್ರೇಷ್ಠ ಸಂಕಲ್ಪದಿಂದ, ಮನಸಾಶಕ್ತಿಯಿಂದ, ವಾಣಿಯಿಂದಾದರೂ, ಸಂಪರ್ಕದಿಂದಾದರೂ, ಶುಭ ಭಾವನೆ, ಶುಭ ಕಾಮನೆಯಿಂದಾದರೂ, ವೈಬ್ರೇಷನ್ ವಾಯುಮಂಡಲದ ಮೂಲಕವಾದರೂ, ಯಾವುದೇ ಯುಕ್ತಿಯಿಂದ ಮುಕ್ತಿಯನ್ನು ನೀಡಿ ಮುಕ್ತಿ ಕೊಡಿ ಎಂದು ಚೀರಾಡುತ್ತಿದ್ದಾರೆ. ಬಾಬ್ದಾದ ತಮ್ಮ ರೈಟ್ ಹ್ಯಾಂಡ್ಗಳಿಗೆ ಹೇಳುತ್ತಾರೆ, ದಯೆ ತೋರಿಸಿ. ಇಲ್ಲಿಯವರೆಗೂ ಲೆಕ್ಕವನ್ನು ತೆಗೆಯಿರಿ. ಮೆಗಾ ಪ್ರೋಗ್ರಾಮ್ ಮಾಡಿದ್ದೀರಾ, ಸಮ್ಮೇಳನಗಳನ್ನು ಮಾಡಿದ್ದೀರಾ, ಭಾರತದಲ್ಲಿ ಅಥವಾ ವಿದೇಶದಲ್ಲಿ ಸೇವಾ ಕೇಂದ್ರಗಳನ್ನು ತೆಗೆದಿದ್ದೀರಿ. ಆದರೆ ಒಟ್ಟು ವಿಶ್ವದ ಆತ್ಮಗಳ ಸಂಖ್ಯೆಯ ಲೆಕ್ಕದಲ್ಲಿ ಎಷ್ಟು ಪರ್ಸೆಂಟೇಜ್ ಆತ್ಮಗಳಿಗೆ ಮುಕ್ತಿಯ ದಾರಿಯನ್ನು ತೋರಿಸಿದ್ದೀರಿ? ಕೇವಲ ಭಾರತದ ಕಲ್ಯಾಣಕಾರಿಯೋ ಅಥವಾ ವಿದೇಶದ 5 ಖಂಡಗಳ ಎಲ್ಲೆಲ್ಲಿ ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರೋ ಅಲ್ಲಿಯ ಕಲ್ಯಾಣಕಾರಿಯ ಅಥವಾ ವಿಶ್ವದ ಕಲ್ಯಾಣಕಾರಿಗಳು? ವಿಶ್ವದ ಕಲ್ಯಾಣ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಮಗು ತಂದೆಯ ರೈಟ್ ಹ್ಯಾಂಡ್ ಆಗಬೇಕು. ಯಾರಿಗೆ ಏನೇ ಕೊಟ್ಟರೂ ಯಾವುದಾದರೊಂದು ಕೊಡುತ್ತಾರೆ, ಕೈಗಳಿಂದಲೇ ನೀಡುತ್ತಾರಲ್ಲವೇ? ಆದ್ದರಿಂದ ಬಾಬ್ದಾದರವರಿಗೆ ನೀವು ಕೈಗಳಾಗಿದ್ದೀರಾ. ಬಾಬ್ದಾದ ರೈಟ್ ಹ್ಯಾಂಡ್ಸನ್ನು ಕೇಳುತ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಕಲ್ಯಾಣ ಮಾಡಿದ್ದೀರಿ? ಲೆಕ್ಕ ತೆಗೆದು ತಿಳಿಸಿರಿ. ಪಾಂಡವರು ಲೆಕ್ಕ ಮಾಡೋದರಲ್ಲಿ ಚತುರರಲ್ಲವೇ? ಆದ್ದರಿಂದ ಬಾಬ್ದಾದ ಹೇಳುತ್ತಾರೆ, ಈಗ ಪುರುಷಾರ್ಥ ಹಾಗೂ ಸೇವೆಯ ಭಿನ್ನ ಭಿನ್ನ ವಿಧಿಗಳಿಂದ ಪುರುಷಾರ್ಥವನ್ನು ತೀವ್ರ ಮಾಡಿಕೊಳ್ಳಿ. ಸ್ವಸ್ಥಿತಿಯನ್ನು ವಿಶೇಷ 4 ಮಾತುಗಳಲ್ಲಿ ಚೆಕ್ ಮಾಡಿಕೊಳ್ಳಿ. ಇದಕ್ಕೆ ತೀವ್ರ ಪುರುಷಾರ್ಥಿ ಎಂದು ಹೇಳಲಾಗುತ್ತದೆ. ಒಂದು ಮಾತೇನೆಂದರೆ, ಮೊದಲು ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಿಮಿತ್ತ ಭಾವವಿದೆಯೇ? ಯಾವುದೇ ರಾಯಲ್ ರೂಪದ ನಾನು ಎಂಬುದು ಇಲ್ಲವೇ? ನನ್ನತನವೂ ಇಲ್ಲವೇ? ಸಾಧಾರಣ ವ್ಯಕ್ತಿಗಳ ನಾನು ಮತ್ತು ನನ್ನದು ಎಂಬುದು ಸಾಧಾರಣವಾಗಿರುತ್ತದೆ, ದೊಡ್ಡ ರೂಪದಲ್ಲಿ ಇರುತ್ತದೆ. ಆದರೆ ಬ್ರಾಹ್ಮಣ ಜೀವನದ ನಾನು ಮತ್ತು ನನ್ನತನವು ಬಹಳ ಸೂಕ್ಷ್ಮ ಮತ್ತು ರಾಯಲ್ ಆಗಿದೆ. ಅಂಥವರ ಭಾಷೆಯು ಹೇಗಿರುತ್ತದೆ ಎಂದು ತಿಳಿದಿದೆಯೇ? ಇದಂತೂ ನಡೆಯುತ್ತದೆ, ಇದಂತೂ ಆಗುತ್ತದೆ, ನಡೆಯುತ್ತಿದ್ದೇವೆ, ನೋಡುತ್ತಿದ್ದೇವೆ ಅಂದಾಗ ಒಂದು ನಿಮಿತ್ತ ಭಾವ. ಪ್ರತಿಯೊಂದು ಮಾತಿನಲ್ಲಿ ನಿಮಿತ್ತ ಭಾವವಿದೆಯೇ? ಪ್ರತಿಯೊಂದು ಮಾತಿನಲ್ಲಿ ನಿಮಿತ್ತ ಭಾವವಿದೆಯೇ? ಭಲೆ ಸೇವೆಯಲ್ಲಿ ಇರಬಹುದು, ಸ್ಥಿತಿಯಲ್ಲಿ ಇರಬಹುದು, ಅಥವಾ ಸಂಪರ್ಕದಲ್ಲಿ ಇರಬಹುದು. ಚಲನೆ ಮತ್ತು ಚೆಹರೆಯು ನಿಮಿತ್ತ ಭಾವದ್ದಾಗಿರಲಿ ಮತ್ತು ಅವರ ವಿಶೇಷತೆ ಇದು ಸಹ ಇರುತ್ತದೆ. ನಿಮಿತ್ತ ಭಾವ, ನಿರ್ಮಾಣ ಭಾವ. ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ನಿರ್ಮಾಣ ಮಾಡಿ ಅಂದಾಗ 3 ಮಾತುಗಳನ್ನು ಕೇಳಿದಿರಿ: ನಿಮಿತ್ತ, ನಿರ್ಮಾಣ್ ಮತ್ತು ನಿರ್ಮಾಣ. ಹಾಗೂ 4ನೆಯ ಮಾತಾಗಿದೆ ನಿರ್ವಾಣ. ಯಾವಾಗ ಬೇಕೋ ಆಗ ನಿರ್ವಾಣದಲ್ಲಿ ತಲುಪಿಬಿಡಿ. ನಿರ್ವಾಣ ಸ್ಥಿತಿಯಲ್ಲಿ ಸ್ಥಿತರಾಗಿ, ಏಕೆಂದರೆ ಸ್ವಯಂ ನಿರ್ವಾಣ ಸ್ಥಿತಿಯಲ್ಲಿ ಇದ್ದಾಗ ಅನ್ಯರನ್ನು ನಿರ್ವಾಣಧಾಮಕ್ಕೆ ತಲುಪಿಸಬಲ್ಲಿರಿ. ಈಗ ಎಲ್ಲರೂ ಮುಕ್ತಿಯನ್ನು ಬಯಸುತ್ತಾರೆ, ನಮ್ಮನ್ನು ಮುಕ್ತ ಮಾಡಿ ಎಂದು ಚೀರಾಡುತ್ತಿದ್ದಾರೆ. ಆದ್ದರಿಂದ ಈ 4 ಮಾತುಗಳು ಒಳ್ಳೆಯ ಪರ್ಸೆಂಟೇಜ್ನಲ್ಲಿ ಪ್ರತ್ಯಕ್ಷ ಜೀವನದಲ್ಲಿ ಇರುವುದು ಎಂದರೆ ಅವರು ತೀವ್ರ ಪುರುಷಾರ್ಥಿಗಳೇ ಎಂದರ್ಥ. ಆಗಲೇ ವಾಹ ಮಕ್ಕಳೇ, ವಾಹ ಎಂದು ಬಾಬ್ದಾದ ಹೇಳುತ್ತೇವೆ. ವಾಹ ಬಾಬಾ, ವಾಹ ವಾಹ ಡ್ರಾಮಾ, ವಾಹ ಪುರುಷಾರ್ಥವೇ ವಾಹ ಎಂದು ತಾವು ಹೇಳುತ್ತೀರಿ. ಆದರೆ ಏನು ಮಾಡುತ್ತೀರಿ ಎಂದು ತಿಳಿದಿದೆಯೇ? ಕೆಲವೊಮ್ಮೆ ವಾಹ ಎಂದು ಹೇಳುತ್ತೀರಿ, ಇನ್ನು ಕೆಲವೊಮ್ಮೆ ವೈ ಅಂದರೆ ಏಕೆ ಎಂದು ಹೇಳುತ್ತೀರಿ. ವಾಹನ ಬದಲು ವೈ ಮತ್ತು ವೈಯಿಂದ ಹಾಯ್ ಅಂದರೆ ಅಯ್ಯೋ ಆಗಿಬಿಡುತ್ತದೆ. ಅಂದಾಗ ಈಗ ವೈ ಅಲ್ಲ ವಾಹ ಎನ್ನಿರಿ. ತಮಗೂ ಸಹ ಯಾವುದು ಇಷ್ಟವಾಗುತ್ತದೆ? ವಾಹ ಎನ್ನುವುದು, ವೈ ಎನ್ನುವುದು ಯಾವುದು ಇಷ್ಟವಾಗುತ್ತದೆ? ವಾಹ ವಾಹ ಅಲ್ಲವೇ ಎಂದು ವೈ ಎನ್ನುವುದಿಲ್ಲವೇ? ತಪ್ಪಾಗಿ ಒಂದು ಬಂದು ಬಿಡುತ್ತದೆಯಲ್ಲವೇ? ಡಬಲ್ ವಿದೇಶಿಯರು ವೈ ಎಂದು ಹೇಳುತ್ತೀರಾ? ಕೆಲವೊಮ್ಮೆ ಹೇಳಿಬಿಡುತ್ತೀರಾ? ಯಾರು ಎಂದಿಗೂ ವೈ ಎಂದು ಹೇಳುವುದಿಲ್ಲವೋ ಅವರು ಕೈಯನ್ನು ಎತ್ತಿರಿ. ಡಬಲ್ ವಿದೇಶಿಯರು ಮಾತ್ರ ಬಹಳ ಕಡಿಮೆ ಜನಸಂಖ್ಯೆ ಇದ್ದಾರೆ. ಒಳ್ಳೆಯದು. ಭಾರತವಾಸಿಗಳು ಯಾರು ವಾಹ ವಾಹ ಎನ್ನುವ ಬದಲು ಏಕೆ ಏನು ಎನ್ನುತ್ತೀರಾ? ಅವರು ಕೈ ಎತ್ತಿರಿ.
ಏಕೆ ಏನು ಎನ್ನುತ್ತೀರಾ? ನಿಮಗೆ ಯಾರು ಅನುಮತಿ ಕೊಟ್ಟರು? ಸಂಸ್ಕಾರಗಳೇ, ಹಳೆಯ ಸಂಸ್ಕಾರ ತಮಗೆ ವೈನ ಅನುಮತಿ ಕೊಟ್ಟಿದೆ. ಮತ್ತು ತಂದೆ ಹೇಳುತ್ತೇವೆ, ವಾಹ ವಾಹ ಎನ್ನಿರಿ, ವೈ ವೈ ಅಲ್ಲ ಅಂದಾಗ ಈ ಹೊಸ ವರ್ಷದಲ್ಲಿ ಏನು ಮಾಡುತ್ತೀರಿ? ವಾಹ ವಾಹ ಎನ್ನುವಿರಾ? ಅಥವಾ ಕೆಲವೊಮ್ಮೆ ವೈ ಎನ್ನುವುದಕ್ಕೆ ಅನುಮತಿ ಕೊಡುವುದೇ? ವೈ ಎನ್ನುವುದು ಒಳ್ಳೆಯದಲ್ಲ. ಹೇಗೆ ವಾಹ ವಾಹ ಎನ್ನುವುದು ಎಷ್ಟು ಚೆನ್ನಾಗಿದೆ. ಹಾಂ ಹೇಳಿ, ವಾಹ ವಾಹ ವಾಹ, ಒಳ್ಳೆಯದು. ದೂರ ದೇಶದಲ್ಲಿ ಮಕ್ಕಳು ಕೇಳುತ್ತಿದ್ದಾರೆ, ನೋಡುತ್ತಿದ್ದಾರೆ. ಭಾರತದಲ್ಲಿ ಹಾಗೂ ವಿದೇಶದಲ್ಲಿ ಇರುವ ಎಲ್ಲ ಮಕ್ಕಳೊಂದಿಗೂ ಕೇಳುತ್ತೇವೆ. ವಾಹ ವಾಹ ಎನ್ನುತ್ತೀರೋ, ವೈ ವೈ ಎನ್ನುತ್ತೀರೋ? ಈಗ ಬೀಳ್ಕೊಡುಗೆಯ ದಿನವಾಗಿದೆಯಲ್ಲವೇ? ಇಂದು ವರ್ಷದ ಬೀಳ್ಕೊಡುಗೆಯ ಕೊನೆಯ ದಿನವಾಗಿದೆ. ಆದ್ದರಿಂದ ಎಲ್ಲರೂ ಈಗಿನಿಂದ ವೈ ಎನ್ನುವುದಿಲ್ಲ, ಆಲೋಚನೆಯನ್ನು ಮಾಡುವುದಿಲ್ಲ ಎಂದು ಸಂಕಲ್ಪ ಮಾಡಿ. ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ ಅಲ್ಲ, ಆಶ್ಚರ್ಯದ ಚಿಹ್ನೆಯೂ ಇರಬಾರದು. ಕೇವಲ ಬಿಂದುವನ್ನು ನೀಡಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡಿ. ಎಷ್ಟೊಂದು ಅಂಕು ಡೊಂಕಾಗಿದೆ ಮತ್ತು ಬಿಂದು ಎಷ್ಟು ಸಹಜವಾಗಿದೆ. ಕೇವಲ ನಯನಗಳಲ್ಲಿ ಬಿಂದು ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಿ. ಹೇಗೆ ನಯನಗಳಲ್ಲಿ ನೋಡುವ ಬಿಂದು ಅಂದರೆ ಪಾಪೆ ಸಮಾವೇಶವಾಗಿದೆ ಅಲ್ಲವೇ? ಹಾಗೆ ಸದಾ ನಯನಗಳಲ್ಲಿ ಬಿಂದು ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಿ. ಸಮಾವೇಶ ಮಾಡಿಕೊಳ್ಳಲು ಬರುತ್ತದೆ ಅಲ್ಲವೇ? ಅಥವಾ ಅದನ್ನು ಅಳವಡಿಸಲು ಆಗುವುದಿಲ್ಲ, ಮೇಲೆ ಕೆಳಗೆ ಆಗಿಬಿಡುತ್ತದೆ ಅಂದಾಗ ಏನು ಮಾಡುತ್ತೀರಿ? ಯಾವುದಕ್ಕೆ ಬೀಳ್ಕೊಡುಗೆ ನೀಡುತ್ತೀರಿ? ಏಕೆ ಎನ್ನುವುದಕ್ಕೆ ಬೀಳ್ಕೊಡುಗೆ ನೀಡುತ್ತೀರಾ ಎಂದು ಸಹ ಆಶ್ಚರ್ಯಕ ಚಿಹ್ನೆಯೂ ಸಹ ಬರಬಾರದು. ಇದು ಹೇಗೆ ಹೀಗೂ ಆಗುತ್ತದೆಯೋ, ಹೀಗಾಗಬಾರದಾಗಿತ್ತು, ಏಕೆ ಆಗುತ್ತದೆ? ಈ ರೀತಿ ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ ಅಲ್ಲ, ಆಶ್ಚರ್ಯದ ಚಿಹ್ನೆಯೂ ಇರಬಾರದು. ಕೇವಲ ತಂದೆ ಮತ್ತು ನಾನು, ಇದಂತೂ ನಡೆಯುತ್ತದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಬಾಬ್ದಾದರವರಿಗೆ ವಾರ್ತಾಲಾಪದಲ್ಲಿ ಬಹಳ ರಮಣೀಕ ಮಾತುಗಳನ್ನು ಹೇಳುತ್ತಾರೆ. ಸನ್ಮುಖದಲ್ಲಂತೂ ಹೇಳುವುದಕ್ಕೆ ಆಗೋದಿಲ್ಲ. ಆದ್ದರಿಂದ ಬಾಬ್ದಾದರವರಿಗೆ ವಾರ್ತಾಲಾಪದಲ್ಲಿ ಎಲ್ಲವನ್ನು ಹೇಳಿಬಿಡುತ್ತಾರೆ. ಒಳ್ಳೆಯದು. ಏನಾದರೂ ನಡೆಯಲಿ, ಆದರೆ ತಾವು ನಡೆಯಬಾರದು. ತಾವಂತೂ ಈಗ ಹಾರಬೇಕಾಗಿದೆ ಅಂದ ಮೇಲೆ ನಡೆಯುವ ಮಾತುಗಳನ್ನೇಕೆ ನೋಡುತ್ತೀರಿ? ತಾವು ಹಾರಿ ಮತ್ತು ಎಲ್ಲರನ್ನೂ ಹಾರಿಸಿ. ಶುಭ ಭಾವನೆ, ಶುಭ ಕಾಮನೆಯು ಇಷ್ಟು ಶಕ್ತಿಶಾಲಿಯಾಗಿದೆ. ಈ ಶುಭ ಭಾವನೆ, ಶುಭ ಕಾಮನೆಯ ಹೊರತು ನಡುವೆ ಯಾವುದೇ ವೈ ಬರಬಾರದು ಅಂದಾಗ ಇಷ್ಟು ಶಕ್ತಿಶಾಲಿಯಾಗಿದ್ದೀರಾ. ಯಾವುದೇ ಅಶುಭ ಭಾವನೆ ಉಳ್ಳವರನ್ನು ಸಹ ಶುಭ ಭಾವನೆಯಲ್ಲಿ ಪರಿವರ್ತಿಸಲು ಆಗುತ್ತದೆಯೇ? ಒಂದು ವೇಳೆ ಪರಿವರ್ತಿಸಲು ಸಾಧ್ಯವಿಲ್ಲವೆಂದರೆ ಎರಡನೆಯದು, ತಮ್ಮ ಶುಭ ಭಾವನೆ, ಶುಭ ಕಾಮನೆಯ ಅವಿನಾಶಿಯಾಗಿದೆಯೇ? ಕೆಲವೊಮ್ಮೆ ಅಲ್ಲ. ಅವಿನಾಶಿಯಾಗಿದ್ದರೆ ತಮ್ಮ ಮೇಲೆ ಅಶುಭ ಭಾವನೆಯ ಪ್ರಭಾವ ಬೀಳಲು ಸಾಧ್ಯವಿಲ್ಲ. ಆದರೆ ಪ್ರಶ್ನೆಗಳಲ್ಲಿ ಹೊರಟು ಹೋಗುತ್ತೀರಿ. ಇದು ಏಕಾಗುತ್ತಿದೆ? ಇದು ಎಲ್ಲಿಯವರೆಗೆ ನಡೆಯುತ್ತದೆ? ಹೇಗೆ ನಡೆಯುತ್ತದೆ? ಇದರಿಂದ ಶುಭ ಭಾವನೆಯ ಶಕ್ತಿಯು ಕಡಿಮೆಯಾಗಿ ಬಿಡುತ್ತದೆ. ವಾಸ್ತವದಲ್ಲಿ ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪ ಶಕ್ತಿಯಲ್ಲಿ ಬಹಳ ಶಕ್ತಿ ಇದೆ. ನೋಡಿ, ತಾವೆಲ್ಲರೂ ಬಾಬ್ದಾದರವರ ಬಳಿ ಬಂದಿರಿ. ಮೊದಲನೆಯ ದಿನವನ್ನು ನೆನಪು ಮಾಡಿಕೊಳ್ಳಿ. ಬಾಬ್ದಾದ ಏನು ಮಾಡಿದರು? ಪತಿತರೇ ಬರಲಿ, ಪಾಪಿಗಳೇ ಬರಲಿ, ಸಾಧಾರಣರೇ ಬರಲಿ, ಭಿನ್ನ ಭಿನ್ನ ವ್ಯಕ್ತಿಯರು ಬಂದರೂ ಆದರೂ ಸಹ ಬಾಬ್ದಾದ ಏನು ಮಾಡಿದೆವು? ಶುಭ ಭಾವನೆಯನ್ನೇ ಇಟ್ಟರಲ್ಲವೇ? ಎಲ್ಲರೂ ನನ್ನವರಾಗಿದ್ದೀರಿ. ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ. ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಿ. ಈ ಶುಭ ಭಾವನೆ, ಶುಭ ಕಾಮನೆಯನ್ನೇ ಇಟ್ಟೆವು. ಆದ್ದರಿಂದಲೇ ಎಲ್ಲರೂ ತಂದೆಯ ಮಕ್ಕಳಾಗಿ ಬಿಟ್ರಿ. ಹೇ ಪಾಪಿಗಳೇ, ಏಕೆ ಬಂದಿರಿ ಎಂದು ತಂದೆಯು ಹೇಳಲಿಲ್ಲ. ನನ್ನ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು ಎನ್ನುವ ಶುಭ ಭಾವನೆಯನ್ನು ಇಟ್ಟೆವು. ಯಾವಾಗ? ತಂದೆ ತಮ್ಮೆಲ್ಲರನ್ನು ಮೇಲೆ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟಿದ್ದರಿಂದ ತಮ್ಮೆಲ್ಲರ ಹೃದಯ ಏನು ಹೇಳಿತು? ನನ್ನ ಬಾಬಾ ಎಂದು ಹೇಳಿತು. ನಾವು ಸಹ ನನ್ನ ಮಕ್ಕಳೇ ಎಂದು ಹೇಳಿದೆವು. ಇದೇ ರೀತಿ ಒಂದು ವೇಳೆ ತಾವೆಲ್ಲರೂ ಸಹ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಂಡು ನಡೆಯುತ್ತೀರೆಂದರೆ ಎಲ್ಲರೂ ಹೇಗೆ ಕಾಣುವರು? ನನ್ನ ಕಲ್ಪದ ಹಿಂದಿನ ಮಧುರ ಸಹೋದರನಾಗಿದ್ದಾರೆ, ಇವರು ನನ್ನ ಪ್ರಿಯ ಸಹೋದರಿಯರಾಗಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಎಲ್ಲರೂ ಕಾಣುತ್ತಾರೆ. ಆಗ ಪರಿವರ್ತನೆಯಾಗಿಬಿಡುತ್ತದೆ. ಅಂದ ಮೇಲೆ ಈ ವರ್ಷದಲ್ಲಿ ಏನಾದರೂ ಮಾಡಿ ತೋರಿಸಿ. ಕೇವಲ ಕೈಯನ್ನು ಎತ್ತಬೇಡಿ.
ಕೈ ಎತ್ತುವುದು ಬಹಳ ಸಹಜ. ಆದರೆ ಮನಸ್ಸಿನ ಕೈ ಎತ್ತಿ ಬಹಳಷ್ಟು ಸೇವೆ ಏಕೆ ಉಳಿದಿದೆ? ಬಾಬ್ದಾದ ನೋಡುತ್ತೇವೆ, ವಿಶ್ವದ ಆತ್ಮಗಳ ಮೇಲೆ ಬಹಳ ದಯೆ ಬರುತ್ತದೆ. ಈಗ ಪ್ರಕೃತಿಯು ಸಹ ಬೇಸತ್ತಿದೆ. ಸ್ವಯಂ ಪ್ರಕೃತಿಯೇ ಬೇಸತ್ತಿದೆ ಎಂದರೆ ಏನು ಮಾಡುವುದು? ಆತ್ಮಗಳಿಗೆ ತೊಂದರೆ ನೀಡುತ್ತಿದೆ. ಆದ್ದರಿಂದ ತಂದೆಗೆ ಮಕ್ಕಳನ್ನು ನೋಡಿ ಅನುಕಂಪ ಮಾಡುತ್ತದೆ. ತಮ್ಮೆಲ್ಲರಿಗೆ ಅನುಕಂಪ ಮೂಡುತ್ತಿದೆ ಅಲ್ಲವೇ? ಕೇವಲ ಸಮಾಚಾರವನ್ನು ಕೇಳಿ ಇಷ್ಟೊಂದು ಆತ್ಮಗಳು ಹೊರಟು ಹೋದರು ಎಂಬುದನ್ನು ಕೇಳಿ ಸುಮ್ಮನಾಗಿ ಬಿಡುತ್ತೀರಿ. ಆ ಆತ್ಮಗಳ ಸಂದೇಶದಿಂದಂತೂ ವಂಚಿತರಾದರು. ಆದ್ದರಿಂದ ಈಗ ದಾತರಾಗಿ, ದಯಾಹೃದಯಗಳಾಗಿ ಈ ವರ್ಷದ ಆರಂಭದಿಂದ ತಮ್ಮಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಆಗಲೇ ಎಲ್ಲರ ಮೇಲೆ ದಯೆ ಮೂಡುತ್ತದೆ. ಕೇವಲ ವೈರಾಗ್ಯ ವೃತ್ತಿ ಅಲ್ಲ, ಬೇಹದ್ದಿನ ವೈರಾಗ್ಯ ವೃತ್ತಿ. ಈ ದೇಹಭಾನದ ಸ್ಮೃತಿಯು ಸಹ ಬೇಹದ್ದಿನ ವೈರಾಗ್ಯಕ್ಕೆ ಕೊರತೆಯಾಗಿದೆ. ಚಿಕ್ಕ ಚಿಕ್ಕ ಮಿತವಾದ ಮಾತುಗಳು ಸ್ಥಿತಿಯನ್ನು ಏರುಪೇರು ಮಾಡುತ್ತವೆ. ಕಾರಣ, ಬೇಹದ್ದಿನ ವೈರಾಗ್ಯ ವೃತ್ತಿಯ ಕಡಿಮೆ ಇದೆ. ಸೆಳೆತ ಇದೆ, ವೈರಾಗ್ಯವಿಲ್ಲ, ಸೆಳೆತವಿದೆ. ಯಾವಾಗ ಸಂಪೂರ್ಣ ಬೇಹದ್ದಿನ ವೈರಾಗ್ಯಗಳಾಗಿ ಬಿಡುತ್ತೀರೋ, ವೃತ್ತಿಯಲ್ಲಿ ವೈರಾಗ್ಯ, ದೃಷ್ಟಿ, ಸಂಬಂಧ, ಸಂಪರ್ಕ, ಸೇವೆ ಎಲ್ಲದರಲ್ಲೂ ಬೇಹದ್ದಿನ ವೈರಾಗ್ಯಗಳಾಗಿ, ಆಗ ಮುಕ್ತಿಧಾಮದ ಬಾಗಿಲು ತೆರೆಯುವುದು. ಈಗಂತೂ ಯಾವ ಆತ್ಮಗಳು ಬರುತ್ತಿದ್ದಾರೆಯೋ ಅವರೆಲ್ಲರೂ ಮತ್ತೆ ಜನ್ಮ ತೆಗೆದುಕೊಳ್ಳುತ್ತಾರೆ, ಮತ್ತೆ ದುಃಖಿಯಾಗುತ್ತಾರೆ. ಈಗ ಮುಕ್ತಿಧಾಮದ ಬಾಗಿಲನ್ನು ತೆರೆಯಲು ತಾವೇ ನಿಮಿತ್ತರಾಗಿದ್ದೀರಲ್ಲವೇ? ಬ್ರಹ್ಮ ತಂದೆಯ ಜೊತೆಗಾರರಾಗಿದ್ದೀರಲ್ಲವೇ? ಅಂದಾಗ ಬೇಹದ್ದಿನ ವೈರಾಗ್ಯ ವೃತ್ತಿಯೇ ಬಾಗಿಲನ್ನು ತೆರೆಯುವ ಕೀಲಿಕೈಯಾಗಿದೆ. ಈಗಿನ್ನೂ ಕೀಲಿಯನ್ನು ಹಾಕಿಲ್ಲ, ಅದನ್ನು ಇನ್ನೂ ತಯಾರು ಮಾಡಿಯೇ ಇಲ್ಲ. ಬ್ರಹ್ಮ ತಂದೆಯೂ ಸಹ ಕಾಯುತ್ತಿದ್ದಾರೆ. ಅಡ್ವಾನ್ಸ್ ಪಾರ್ಟಿಯು ಸಹ ನಿರೀಕ್ಷಣೆ ಮಾಡುತ್ತಿದೆ. ಪ್ರಕೃತಿಯು ನೋಡುತ್ತಿದೆ, ಬಹಳ ಬೇಸತ್ತಿದೆ. ಮಾಯೆಯು ಕೂಡ ತನ್ನ ದಿನಗಳನ್ನು ಎಣಿಕೆ ಮಾಡುತ್ತಿದೆ. ಈಗ ಹೇಳಿ ಮಾಸ್ಟರ್ ಸರ್ವಶಕ್ತಿವಂತರೇ, ಹೇಳಿ ಏನು ಮಾಡುವಿರಿ? ಈ ವರ್ಷದಲ್ಲಿ ಯಾವುದಾದರೂ ನವೀನತೆಯನ್ನು ಮಾಡಿ ತೋರಿಸುತ್ತೀರಲ್ಲವೇ? ಹೊಸ ವರ್ಷವೆಂದು ಹೇಳುತ್ತೀರಿ, ಅಂದ ಮೇಲೆ ನವೀನತೆಯನ್ನು ಮಾಡುತ್ತೀರಲ್ಲವೇ? ಈಗ ಬೇಹದ್ದಿನ ವೈರಾಗ್ಯದ ಮುಕ್ತಿಧಾಮಕ್ಕೆ ಹೋಗುವ ಕೀಲಿಕೈಯನ್ನು ತಯಾರಿ ಮಾಡಿಕೊಳ್ಳಿ. ತಾವೆಲ್ಲರೂ ಸಹ ಮೊದಲು ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆಯಲ್ಲವೇ? ಬ್ರಹ್ಮ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೀರಿ, ಜೊತೆಯಲ್ಲಿಯೇ ನಡೆಯುತ್ತೇವೆ, ಜೊತೆಯಲ್ಲಿಯೇ ಬರುತ್ತೇವೆ, ಜೊತೆಯಲ್ಲಿಯೇ ರಾಜ್ಯ ಮಾಡುತ್ತೇವೆ, ಜೊತೆಯಲ್ಲಿಯೇ ಭಕ್ತಿ ಮಾಡುತ್ತೇವೆ. ಅಂದ ಮೇಲೆ ಈಗ ತಯಾರಿ ಮಾಡಿಕೊಳ್ಳಿ. ಈ ವರ್ಷದಲ್ಲಿ ಮಾಡುತ್ತೀರಾ ಅಥವಾ ಇನ್ನೊಂದು ವರ್ಷವೂ ಬೇಕಾ? ಈ ವರ್ಷದಲ್ಲಿ ಮಾಡಿಯೇ ಮಾಡುತ್ತೇವೆ ಎಂದು ಯಾರು ತಿಳಿಯುವರೋ ಅವರು ಕೈ ಎತ್ತಿರಿ. ಮಾಡುತ್ತೀರಾ? ಮಾಡಿದ್ದೇ ಆದರೆ ಅಡ್ವಾನ್ಸ್ ಪಾರ್ಟಿಯವರು ತಮಗೆ ಬಹಳ ಶುಭಾಶಯಗಳನ್ನು ಹೇಳುವರು. ಅವರು ಸಹ ದಣಿದಿದ್ದಾರೆ. ಒಳ್ಳೆಯದು. ಶಿಕ್ಷಕಿ ಸಹೋದರಿಯರು ಏನು ಹೇಳುತ್ತೀರಿ? ಮೊದಲನೇ ಸಾಲಿನವರು ಏನು ಹೇಳುತ್ತೀರಿ? ಮೊದಲನೇ ಸಾಲಿನ ಪಾಂಡವರು ಮತ್ತು ಶಕ್ತಿಯರು ಯಾರು ಮಾಡುವಿರೋ ಮೊದಲು ಕೈ ಎತ್ತಿರಿ. ಅರ್ಧ ಅಲ್ಲ, ಅರ್ಧ ಎತ್ತುತ್ತೀರೆಂದರೆ ಅರ್ಧ ಮಾಡುತ್ತೀರಿ ಎಂದು ಹೇಳುತ್ತೇವೆ. ಆದ್ದರಿಂದ ಉದ್ದನೆಯದಾಗಿ ಕೈಯನ್ನು ಎತ್ತಿರಿ. ಒಳ್ಳೆಯದು. ಶುಭಾಶಯಗಳು. ಶುಭಾಶಯಗಳು. ಡಬಲ್ ವಿದೇಶಿಗಳಿಂದಲೂ ಕೈಯನ್ನು ಎತ್ತಿಸುತ್ತೇವೆ. ಡಬಲ್ ವಿದೇಶಿಯರೇ ಪರಸ್ಪರ ಯಾರು ಎತ್ತಿಲ್ಲವೋ ನೋಡಿಕೊಳ್ಳಿ. ಒಳ್ಳೆಯದು. ಈ ಸಿಂಧಿ ಗ್ರೂಪ್ನವರು ಸಹ ಕೈಯನ್ನು ಎತ್ತುತ್ತಿದ್ದಾರೆ. ಚಮತ್ಕಾರವಾಗಿದೆ. ಸಿಂಧಿ ಗ್ರೂಪ್ನವರು ಸಹ ಮಾಡುತ್ತೀರಾ? ಅಂದಾಗ ಡಬಲ್ ಶುಭಾಶಯಗಳು. ಬಹಳ ಒಳ್ಳೆಯದು. ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಜೊತೆಯನ್ನು ಕೊಡುತ್ತಾ, ಶುಭ ಭಾವನೆ ಇಡುತ್ತಾ, ಜೊತೆಯಲ್ಲಿ ಕೈಯಲ್ಲಿ ಕೈ ಕೊಡುತ್ತಾ ಮಾಡಲೇಬೇಕಾಗಿದೆ. ಒಳ್ಳೆಯದು. ಸಭೆಯಲ್ಲಿ ಯಾರದೋ ಶಬ್ದವು ಕೇಳಿ ಬಂದಿತು. ಎಲ್ಲರೂ ಕುಳಿತುಕೊಳ್ಳಿ. ಇದು ಹೊಸದೇನಲ್ಲ, ನಥಿಂಗ್ ನ್ಯೂ. ಈಗೀಗ ಸೆಕೆಂಡಿನಲ್ಲಿ ಬಿಂದುವಾಗಿ ಬಿಂದು ತಂದೆಯನ್ನು ನೆನಪು ಮಾಡಿ. ಮತ್ಯಾವುದೇ ಮಾತುಗಳಿದ್ದರೂ ಸಹ ಅದಕ್ಕೆ ಬಿಂದುವನ್ನಿಡಿ. ಬಿಂದುವನ್ನಿಡಲು ಆಗುತ್ತದೆಯೇ? ಕೇವಲ 1 ಸೆಕೆಂಡಿನಲ್ಲಿ ನಾನು ತಂದೆಯನ್ನು, ತಂದೆಯು ನನ್ನವರು. ಒಳ್ಳೆಯದು. 4 ಕಡೆಯ ಸರ್ವ ಹೊಸ ಯುಗದ ಮಾಲೀಕ್ ಮಕ್ಕಳಿಗೆ 4 ಕಡೆ ಹೊಸ ವರ್ಷವನ್ನು ಆಚರಿಸುವ ಒಲವು ಉತ್ಸಾಹದಲ್ಲಿರುವಂತಹ ಮಕ್ಕಳಿಗೆ ಸದಾ ಹಾರುತ್ತಾ ಇರಬೇಕು ಮತ್ತು ಹಾರಿಸುತ್ತಾ ಇರಬೇಕು. ಇಂತಹ ಹಾರುವ ಕಲೆಯುಳ್ಳಂತಹ ಮಕ್ಕಳಿಗೆ ಸದಾ ತೀವ್ರ ಪುರುಷಾರ್ಥದ ಮೂಲಕ ವಿಜಯಮಾಲೆಯ ಮಣಿಗಳಾಗುವಂತಹ
ವಿಜಯಿ ರತ್ನಗಳಿಗೆ ಬಾಬ್ದಾದಾರವರ ಹೊಸ ವರ್ಷ ಹಾಗೂ ಹೊಸ ಯುಗದ ಆಶೀರ್ವಾದಗಳ ಜೊತೆ ಪದ್ಮಗುಣದಷ್ಟು ಶುಭಾಶಯಗಳನ್ನು ತುಂಬಿದ ತಟ್ಟೆಯನ್ನು ಕೊಡುತ್ತಿದ್ದೇವೆ. ಒಂದು ಕೈಯಿಂದ ಚಪ್ಪಾಳೆ ತಟ್ಟಿ. ಒಳ್ಳೆಯದು. ವರದಾನ: ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸದ ಸ್ಥಿತಿಯ ಅನುಭವ ಮಾಡುವಂತಹ ಸ್ವಸ್ವರೂಪ ಭವ. ಎಲ್ಲಿ ಏಕಾಗ್ರತೆ ಇರುತ್ತದೆ ಅಲ್ಲೇ ಸ್ವತಃವಾಗಿ ಏಕರಸ ಸ್ಥಿತಿ ಇರುತ್ತದೆ. ಏಕಾಗ್ರತೆಯಿಂದ ಸಂಕಲ್ಪ, ಮಾತು ಮತ್ತು ಕರ್ಮದ ವ್ಯರ್ಥತನ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ಸಮರ್ಥತನ ಬಂದು ಬಿಡುತ್ತದೆ. ಏಕಾಗ್ರತೆ ಅರ್ಥಾತ್ ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತರಾಗುವುದು. ಹೇಗೆ ಒಂದು ರೂಪಿ ಸಂಕಲ್ಪದಲ್ಲಿ ಇಡೀ ವೃಕ್ಷರೂಪಿ ವಿಸ್ತಾರ ಸಮಾವೇಶವಾಗಿರುತ್ತದೆ. ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ, ಆಗ ಸರ್ವ ಪ್ರಕಾರದ ಹಲ್ಚಲ್ ಸಮಾಪ್ತಿಯಾಗಿ ಬಿಡುತ್ತದೆ. ಎಲ್ಲ ಸಂಕಲ್ಪ ಮತ್ತು ಕರ್ಮ ಸಹಜವಾಗಿ ಸಿದ್ಧವಾಗಿ ಬಿಡುತ್ತದೆ. ಅದಕ್ಕಾಗಿ ಏಕಾಂತವಾಸಿಗಳಾಗಿ. ಸ್ಲೋಗನ್: ಒಮ್ಮೆ ಮಾಡಿದ ತಪ್ಪನ್ನು ಪದೇ ಯೋಚಿಸುವುದು ಅರ್ಥಾತ್ ಕೊಳೆಯ ಮೇಲೆ ಕೊಳೆ ಮಾಡುತ್ತಿರುವುದು. ಆದ್ದರಿಂದ ಕಳೆದು ಹೋಗುವುದಕ್ಕೆ ಬಿಂದು ಹಾಕಿಬಿಡಿ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಹೇಗೆ ಈ ಸಮಯ ಆತ್ಮ ಮತ್ತು ಶರೀರ ಕಂಬೈನ್ಡ್ ಆಗಿದೆ, ಹಾಗೆಯೇ ತಂದೆ ಮತ್ತು ನೀವು ಕಂಬೈನ್ಡ್ ಆಗಿರಿ. ಕೇವಲ ಇದನ್ನು ನೆನಪಿಟ್ಟುಕೊಳ್ಳಿ: ನನ್ನ ಬಾಬಾ ತಮ್ಮ ಮಸ್ತಕದಲ್ಲಿ ಸದಾ ಜೊತೆಯ ತಿಲಕವಿಟ್ಟುಕೊಳ್ಳಿ. ಯಾರು ಸುಮಂಗಲಿಯಾಗಿರುತ್ತಾರೋ, ಜೊತೆಯಾಗಿರುತ್ತಾರೋ ಅವರು ಎಂದೂ ಮರೆಯುವುದಿಲ್ಲ. ಜೊತೆಗಾರರನ್ನು ಸದಾ ಜೊತೆ ಇಟ್ಟುಕೊಳ್ಳಿರಿ. ಒಂದು ವೇಳೆ ಜೊತೆ ಇದ್ದರೆ ಜೊತೆ ಹೋಗುವರು. ಜೊತೆ ಇರಬೇಕು, ಜೊತೆ ಹೋಗಬೇಕು. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ಜೊತೆ ಇದ್ದೇ ಇದ್ದಾರೆ.